ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಒಂದು ತಟ್ಟೆಯಲ್ಲಿ ನಿಂಬೆಹಣ್ಣನ್ನ ಹಾಕಿದ್ದೇನೆ ಸ್ನೇಹಿತರೆ. ಈ ರೀತಿಯಾಗಿ ಹಾಕಿ ಹೇಗೆ ಹುಡುಗಿಯರನ್ನ ಆಂಟಿಯರನ್ನ ವಶೀಕರಣ ಮಾಡ್ಕೊಳ್ತಾರೆ ಅನ್ನೋದನ್ನ ತಿಳಿಸಿ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಎಷ್ಟೋ ಜನರು ಮಾಡಿಕೊಂಡಿದ್ದಾರೆ. ನಮ್ಮ ಗುರುಗಳ ನಂಬರ್ ಕೊಟ್ಟಿದ್ದೇವೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ನಮ್ಮ ಗುರುಗಳನ್ನು ಕೂಡ ನೀವು ನೇರವಾಗಿ ಭೇಟಿ ಮಾಡಬಹುದು ಸ್ನೇಹಿತರೆ. ಅವರು ಇದ್ದಕ್ಕಿನ ಗೋರಿನಾಗ ಸಾಧುವಿದ್ಯೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿಗಿರ್ಲಿ ಹುಡುಗಿಯಾಗಿರ್ಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು ಹಾಗೆ ಮಾಡಿಕೊಡುತ್ತಾರೆ. ನಂಬಿಕೆ ಅಲ್ವಾ? ಈಗಲೇ ಒಂದು ಕರೆ ಮಾಡಿ ಅವರೊಂದಿಗೆ ಮಾತನಾಡಿ, ನಂಬಿಕೆ ಇದ್ರೆ ಮಾಡಿಸಿಕೊಳ್ಳಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತಹ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನು ನಮ್ಮ ಗುರೂಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲನ್ನು ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ಈಗಲೇ ನಮ್ಮ ಗುರೂಜಿಗೆ ಕಾಲ್ ಮಾಡಿ, ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನು ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿಕೊಂಡು ಅದರ ಮಧ್ಯದಲ್ಲಿ ನಿಂಬೆಹಣ್ಣೆ ಇಟ್ಟು ತುಳಸಿ ದಳವನ್ನ ಹಾಕಬೇಕು. ತುಳಸಿ ದಳವನ್ನ ಹಾಕಿ ಸ್ನೇಹಿತರೆ ಈ ಒಂದು ಕಾರ್ಯವನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕಾರ್ಯವನ್ನ ಮಾಡುವಾಗ ಯಾರಿಗೂ ಕೂಡ ಹೇಳಬೇಡಿ. ಆ ನಿಂಬೆಹಣ್ಣಿನ ಮೇಲೆ ಹೆಸರನ್ನ ಬರಿಬೇಕು. ಹೆಸರನ್ನ ಬರೆದು ಸ್ನೇಹಿತರೆ ಈ ರೀತಿಯಾಗಿ ಸ್ವಲ್ಪ ನೀರನ್ನ ಟಚ್ ಮಾಡಿ, ಈ ರೀತಿಯಾಗಿ ಟಚ್ ಮಾಡಿ ಮಂತ್ರವನ್ನ ಹೇಳುವಾಗ ಈ ರೀತಿ ಟಚ್ ಮಾಡಿ ನಿಮ್ಮ ಎದೆಗೆ ನೀರನ್ನ ಟಚ್ ಮಾಡ್ಕೋಬೇಕು. ಹಿಂಗೆ ಈ ರೀತಿ ಟಚ್ ಮಾಡಿ ನಿಮ್ಮ ಎದೆಗೆ ನೀರನ್ನ ಟಚ್ ಮಾಡಿ ಒಂದು ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ನೀವು ಪಠನೆ ಮಾಡಬೇಕು ಸ್ನೇಹಿತರೆ. ಓಂ ಕಾಮದೇವಾಯ ವಶಂ ವಶೀಕರಣಾಯ ಸ್ವಾಹ, ಓಂ ಕಾಮದೇವಾಯ ವಶಂ ವಶೀಕರಣಾಯ ಸ್ವ ಅನ್ನೋ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಪಠನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಕಾರ್ಯ ಆಗುತ್ತೆ. ಇದೆಲ್ಲ ಆದ ಮೇಲೆ ಸ್ನೇಹಿತರೆ ಈ ಒಂದು ನೀರನ್ನ ನಿಮ್ಮ ತಲೆಗೆ, ಅವರ ತಲೆಗೆ ಈ ರೀತಿ ಚಿಮ್ಮಿಸಬೇಕು. ಚಿಮ್ಮಿಸ್ಬಿಟ್ಟು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಅತಿ ಸುಲಭವಾಗಿ ಹೇಳಿಕೊಡ್ತಾರೆ, ಮಾಡಿಕೊಡ್ತಾರೆ.